ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 4 ಸಂಚಿಕೆಗಳಿಂದ ಮಗು ಹೊಟ್ಟೆಯಲ್ಲೇ ಇದ್ದಾಗ, ತಾಯಿ ಗರ್ಭದಲ್ಲೇ ಇದ್ದಾಗ ಗರ್ಭಿಣಿ ಸ್ತ್ರೀಗೆ ಗರ್ಭಿಣಿ ಬಾಲಗ್ರಹ ಹೇಗಾಗುತ್ತೆ, ಮೊದಲನೇ ತಿಂಗಳಲ್ಲಿ ಯಾವ ರೀತಿ ಲಕ್ಷಣ ಕಾಣ್ತಾರೆ, ಶ್ರೀಮುಖಿ, 2ನೇ ತಿಂಗಳಲ್ಲಿ ಜಿನಿಯೆ, ಆಮೇಲೆ ಕುಂಭಕರ್ಣಿ, ವಂಗದೇವತೆ 4ನೇ ತಿಂಗಳಲ್ಲಿ, ಈ ಒಂದೊಂದು ತಿಂಗಳಲ್ಲಿ ಒಂದೊಂದು ದೇವತೆ ಬಂದು ಗರ್ಭಿಣಿ ಸ್ತ್ರೀ ಯಾವ ರೀತಿ ಪೀಡಿಸುತ್ತೆ ಮಗು ಹೊಟ್ಟೆ ಒಳಗಿದ್ದಾಗ ಅಂತ. ಗರ್ಭಿಣಿ ಬಾಲಗ್ರಹ ಅಂತ ಕರೀತಾರೆ ಇದಕ್ಕೆ. ಮಗು ಹುಟ್ಟಿದ ನಂತರ ಅದು ಬಾಲಗ್ರಹ ಅಂತ ಕರೀತಾರೆ. ಬಾಲಗ್ರಹ ಅನ್ನೋದು ಬಾಲಾರಿಷ್ಟ ಅಂತ ಕರಿತೀವಿ. ಬಾಲಕನ ಮಗುವಿಗೆ ಅನಿಷ್ಟಗಳು 12 ವರ್ಷ ತನಕ ಇರ್ತದೆ, ಜನನ ನಂತರ, ಹುಟ್ಟಿದ ನಂತರ. ಆದರೆ ಮಗು ಹುಟ್ಟೋಕ್ಕೆ ಮುಂಚೆನೇ ತಾಯಿ ಗರ್ಭದಲ್ಲಿ ಇದ್ದಾಗ 1ನೇ ತಿಂಗಳಲ್ಲಿ, 2ನೇ ತಿಂಗಳ ಗರ್ಭಿಣಿಯಾದಾಗ, 3ನೇ ತಿಂಗಳ ಗರ್ಭಿಣಿಯಾದಾಗ, 4ನೇ ತಿಂಗಳ ಗರ್ಭಿಣಿಯಾದಾಗ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿ ಬಾಧೆಗಳು ಕೊಡ್ತಾನೇ ಇರ್ತದೆ. ಆವಾಗ ಏನಾಗುತ್ತೆ, ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿ ತಾನೂ ಬದುಕಬೇಕು, ಮಗುನೂ ಬದುಕಿಸ್ಕೋಬೇಕು ಅನ್ನೋದಾಗೆ. ಗರ್ಭಿಣಿ ಆದವ್ರಿಗೆಲ್ರಿಗೂ ಮಕ್ಕಳು ಜನ್ಮ ಕೊಡ್ತಾರೆ ಅನ್ನೋದು, ಜನನ ಆಗತ್ತೆ ಅನ್ನೋದು ಸುಳ್ಳು. ಗರ್ಭಿಣಿ ಆಗಿದ್ದಾಳೆ, ಮಗು ಜನನ ಆಯಿತು, ಅದೇ ಸತ್ತೋಯ್ತು ಮಗು. ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತಿಲ್ಲ, ಸತ್ತ ಮಗುಗೆ ಜನ್ಮ ಕೊಡ್ತಾರೆ ಕೆಲವರು. ಸತ್ತೋಗಿರೋ ಮಗುಗೆ ಜನ್ಮ ಕೊಟ್ಟರು ಬಹಳ ಜನ ಇದ್ದಾರೆ. ಜನನ ಆಯಿತು, ಒಂದಿನ ಆಯಿತು, ಒಂದಿನ 2ನೇ ದಿನಕ್ಕೆ ಸತ್ತೇ ಹೋಗುತ್ತೆ ಮಗು. ಅಲ್ಲಿಗೆ ಮಗು ಜನನ, ಮರಣ ಆಯಿತು. ಇನ್ನೊಂದು ಕಡೆ ಮಗು ಜನನ, ತಾಯಿ ಮರಣ ಆಗಿಬಿಡ್ತಾಳೆ. ಯಾಕೆಂದರೆ ಗರ್ಭಿಣಿ ಇದ್ದಾಗ ಅದಕ್ಕಾಗುವಂಥ ಶಾಂತಿಗಳನ್ನು ನಾವು ಮಾಡ್ಕೊಂಡಿರೋದಿಲ್ಲ. ಮಗು ತಾಯಿನೇ ಕಳ್ಕೊಂಬಿಡುತ್ತೆ, ಮಗು ಜಾತಕ ಆಗಿರುತ್ತೆ. ಹೀಗಾಗಿ ಈ ಒಂದು ಗರ್ಭಿಣಿ ಸ್ಥಿತಿಯಲ್ಲಿದ್ದಾಗ ಪ್ರತಿಯೊಬ್ಬರು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿನೂ ಕೇರ್ ತಗೋಬೇಕು, ಹೊಟ್ಟೆರೋ ಮಗುಗೂ ಕೇರ್ ತಗೋಬೇಕು, ಗರ್ಭದಿರೋ ಮಗುಗೂ ಕೂಡ ಕೇರ್ ತಗೋಬೇಕು. ಈ ಒಂದು ದಿಶೆಯಲ್ಲಿ ನಮ್ಮ ಶುಕಮುನಿಗಳಂತ ಹೇಳಿದ್ರು. ಅವರು ಸುಮಾರು 5000 ವರ್ಷಗಳ ಹಿಂದೆಯೇ ಅವರು ಈ ಗರ್ಭದಲ್ಲಿದ್ದಾಗ ಮಗು ತಾಯಿಗೆ ಏನೆಲ್ಲ ಹಿಂಸೆ ಕೊಡುತ್ತೆ, ಹುಟ್ಟಿದ ನಂತರ ಏನೆಲ್ಲ ಹಿಂಸೆ ಕೊಡುತ್ತೆ, ಈ ಥರ ಒಂದು ರಿಸರ್ಚನ್ನು, ಸಂಶೋಧನೆಯನ್ನು ಮಾಡಿ ಅವರು ಗರ್ಭಿಣಿ ಸಂಹಿತೆಯಲ್ಲಿ ಬರೆದಿದ್ದಾರೆ ಒಂದು ಕಡೆ. ಆ ವಿಚಾರನ ನಿಮ್ಗೆ ಈಗಾಗಲೇ ಕಳೆದ 4 ಸಂಚಿಕೆಯಿಂದ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. 4 ತಿಂಗಳಾಯಿತು. ಈಗ 5ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀ ಕಾಲಿಟ್ಟ ತಕ್ಷಣ, 5ನೇ ತಿಂಗಳಾದಾಗ ಕೆಲವು ಗರ್ಭಿಣಿ ಸ್ತ್ರೀಗೆ ಸ್ವಲ್ಪ ಹಲವಾರು ತಾಪತ್ರಗಳು, ತೊಂದರೆಗಳು, ಬಾಧೆಗಳು, ಪೀಡೆಗಳು ಕಾಡಿಸುತ್ತೆ. ಏನದು? 5ನೇ ತಿಂಗಳಿಗೆ ಕಾಲಿಟ್ಟ ತಕ್ಷಣ, 5ನೇ ತಿಂಗಳಾಯ್ತು, ಕಾಲಿಟ್ಟಿದ್ದಾರೆ, 2 ಅಥವಾ 3ನೇ ದಿನ ಆಗಿದೆ, 5ನೇ ತಿಂಗಳಿಗೆ 2 ದಿನ ಆಯಿತು, 5ನೇ ತಿಂಗಳಾಗಿ 1 ವಾರ ಆಯಿತು, ಒಟ್ಟಿನಲ್ಲಿ 4 ಭರ್ತಿಯಾಗಿ 4 ತಿಂಗಳು ಕಂಪ್ಲೀಟಾಗಿ 5ನೇ ತಿಂಗಳಿಗೆ ಬಂದಾಗ ಅವರಿಗೆ ವಿಪರೀತವಾಗಿ ಶರೀರ ಪೂರ್ತಿ ನೋವು. ಒಂದು ಲೋಟ ಎತ್ತಕ್ಕೆ ಹೋಗಾದ್ರೆ ಕೈ ನೋವುತ್ತೆ, ಬೆರಳೆಲ್ಲ ಮರ್ಚಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ, ಇಲ್ಲಿ ನೋವು, ಇಲ್ಲಿ ಪ್ರೆಸ್ ಮಾಡಿಕೊಂಡಷ್ಟು ನೋವು, ಎಷ್ಟು ಯಾರ್ಕೆಲ್ಲಾರು ಒತ್ತಿಸ್ಕೊಂಡ್ರೂ ನೋವು. ಅಂದರೆ ಎಂಟೈರ್ ಶರೀರ ಪೂರ್ತಿ ಉರಿ ಬರುತ್ತದೆ 5ನೇ ತಿಂಗಳಲ್ಲಿ. ನೆಕ್ಸ್ಟು ಕೈ, ಕಾಲು ಎಲ್ಲ ಊದ್ಕೊಳ್ಳುತ್ತೆ, ಕೆನ್ನೆ ಊದ್ಕೊಳ್ಳುತ್ತೆ, ಹೊಟ್ಟೆಲ್ಲ ಊದ್ಕೊಳ್ಳುತ್ತೆ, ಪಾದಗಳು ಊತ ಆಗುತ್ತೆ, ಪಾದದ ಮೇಲೆ ಊತ, ತೊಡೆ, ಹೊಟ್ಟೆ ಏನೋ ಭಾರ ಆದಂಗೆ ಆಗುತ್ತೆ. 3ನೇ ಸಿಂಪ್ಟಮ್ಸ್ ಇದು. ಇದಕ್ಕಿದ್ದಾಗೆ ಇಲ್ಲೆಲ್ಲ ಕ್ಯಾಚ್ ಹಿಡ್ಕೊಂಡಂಗೆ ಆಗುತ್ತೆ. ಗುದದ್ವಾರದಲ್ಲಿ ಸಿಕ್ಕಾಬಟ್ಟೆ ಊತ, ಬಾಯಿ ಊದ್ಕೊಳ್ಳುತ್ತೆ, ಕಿವಿ ಊತ, ಮೂಗೆಲ್ಲ ಊದ್ಕೊಳ್ಳುತ್ತೆ, ನವರಂಧ್ರಗಳು ಊತ, ಸ್ವೆಲ್ಲಿಂಗ್ ಆಗುತ್ತೆ.
ಉರಿ, ಕೈ ಕಾಲೆಲ್ಲ ಉರಿ 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 ಅಂತಾರೆ. ಇಲ್ಲಿ ಶರೀರದಲ್ಲೂ ನೋವು, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಗುದದ್ವಾರ, ಕಿವಿ, ಕಣ್ಣು, ಮೂಗು, ಬಾಯಿ, ಹೊಕ್ಕಲೆಲ್ಲ ಊತ, ಏನೋ ಭಾರ ಹೊತ್ಕೊಂಡು ಕೂತಿದ್ದೀನಿ, ಏನೋ ಭಾರ ಹೊತ್ಕೊಂಡು ನಡೀತಾ ಇದ್ದೀನಿ ಅನ್ನೋ ಒಂದು ಸಿಂಪ್ಟಮ್ಸಲ್ಲಿ ಈ ರೀತಿ ಇರ್ತದೆ. ಇದು 5ನೇ ತಿಂಗಳಲ್ಲಾಗೋ ಲಕ್ಷಣಗಳು. ಈ ಥರ ದೋಷ ಯಾರು ಕೊಡ್ತಾರೆ 5ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಅಂದಾಗ ಕಾಳಿಕಾ ಅಂತ ಒಂದು ದೇವತೆ. ಈ ಕಾಳಿಕಾ ದೇವಿ 5ನೇ ತಿಂಗಳಿಗೆ ಗರ್ಭಿಣಿಯನ್ನು ಪೀಡಿಸ್ತಾಳೆ. ಈ ನೋವು, ಊತ, ಉರಿ, ಟಾಯ್ಲೆಟಿಗೆ ಸರಿಯಾಗಿ ಹೋಗೋಕ್ಕಾಗಲ್ಲ, ರೀಸಸ್ ಸರಿಯಾಗಿ ಮಾಡೋಕ್ಕಾಗಲ್ಲ, ಗುಪ್ತ ಜನಾಂಗ ಊದ್ಕೊಳ್ಳುತ್ತೆ, ಗುದದ್ವಾರ ಊದ್ಕೊಳ್ಳುತ್ತೆ, ಕಣ್ಣು, ಕಿವಿ, ಮೂಗು, ಬಾಯಿ, ಹೊಕ್ಕಳು ಎಲ್ಲ ಊತ, ನವದ್ವಾರಗಳೆಲ್ಲ ಊತ ಇದ್ದಾಗ ನಾ ಸತ್ತೋಗ್ಬಿಡ್ಬೇಕು ಅನಿಸ್ಬಿಡ್ತದೆ. ಎಷ್ಟೋ ಹೆಂಗಸರು ಗರ್ಭಿಣಿ ಆಗಿದ್ದಾಗ 5ನೇ ತಿಂಗಳು ಸತ್ತೋಗ್ಬಿಟ್ಟಿದ್ದಾರೆ. 5ನೇ ತಿಂಗಳಲ್ಲಿ ಮರಣ ಆಗಿದೆ. 3, 5, 7 3ನೇ ತಿಂಗಳು, 5ನೇ ತಿಂಗಳು, 7ನೇ ತಿಂಗಳಲ್ಲಿ ಮರಣ ಬರುವಂಥ ಚಾನ್ಸಸ್ ಉಂಟು. ಈ ಥರ ಸಿಂಪ್ಟಮ್ಸ್ನ ಈಗ ಗರ್ಭಿಣಿ ಆಗಿರೋಂಥವ್ರು 5ನೇ ತಿಂಗಳಲ್ಲಿ ಅನುಭವಿಸ್ತಾರೆ. ಇದಕ್ಕೆ ಈ ರೀತಿ ನೋವು ಕೊಡೋರು ಯಾರು? ಕಾಳಿಕಾದೇವಿ. ಕಾಳಿಕಾದೇವಿ ಗರ್ಭಿಣಿ ಸ್ತ್ರೀ ಜೀವನ ಉಳಿಸ್ಬೋದು, ಹೊಟ್ಟೆರೋ ಮಗುರು ಜೀವನ ಉಳಿಸ್ಬೋದು, ಇಲ್ಲ ಮಗುನೂ ಸಾಯಿಸ್ಬೋದು, ಗರ್ಭಿಣಿ ಸ್ತ್ರೀನೂ ಸಾಯಿಸೋ ರೀತಿ ಆಗುತ್ತೆ. ಈ ರೀತಿ ಸಿಂಪ್ಟಮ್ಸ್ನಿಂದ ಕೆಲವ್ರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೈ ಕಾಲು ಊದ್ಕೊಂಡ್ಬಿಟ್ಟಿದೆ, ಎಲ್ಲ ಬಂದಾಗಿದೆ, ರೀಸಸ್ಗೆ ಹೋಗೋಕ್ಕಾಗ್ತಿಲ್ಲ, ಮಲ ವಿಸರ್ಜನೆ ಮಾಡೋಕ್ಕಾಗ್ತಿಲ್ಲ, ಉಸಿರಾಟಕ್ಕೆ ತೊಂದರೆ, ಕಣ್ಣು ಊತ, ಕಿವಿ ಎಲ್ಲ ನೋವು. ಆಗ ಅವರೆಲ್ಲ ಟೆಸ್ಟ್ ಮಾಡಿ ಏನೋ ಒಂದು ಔಷಧಿ ಕೊಡ್ತಾರೆ. ಮಗು ಹೊಟ್ಟೆಲಿರೋದ್ರಿಂದ ಹೆಚ್ಚಿಗೆ ಸ್ಟಿರಾಯ್ಡ್ಸು ಕೊಡೋಲ್ಲ, ಆ್ಯಂಟಿಬಯೋಟಿಕ್ಸ್ ಕೊಡೋ, ಎಲ್ಲೋ ಒಂದು ಕಡೆ ಪೇನ್ ಕಿಲ್ಲರ್, ಇದೆಲ್ಲ ಮಗುಗೆ ಎಫೆಕ್ಟ್ ಆಗುತ್ತೆ. ನಮಗೆ ಒಳ್ಳೇದಾಗ್ಬೋದು, ಆದರೆ ಮಗುಗೆ ಸಂಕಟ ಶುರುವಾಗಿಬಿಡ್ತದೆ, ಮಗು ತೊಂದರೆ ಆಗುತ್ತೆ ಈ ಮೆಡಿಸಿನ್ ತೊಗೊಳ್ಳೋದ್ರಿಂದ. ಹಿಂದಿನ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಆಯುರ್ವೇದ ಮೆಡಿಸಿನ್ಸ್ ಕೊಡ್ತಾಯಿದ್ರು. ಪ್ರತಿಯೊಂದು ಆಯುರ್ವೇದದಲ್ಲಿ ದೇವತಾ ಅಂಶ ಇರ್ತದೆ, ಆಯಾ ದೇವತೆಗಳ ಅಂಶ ಇರ್ತದೆ. ಹೀಗಾಗಿ ಈ ದೇಹಕ್ಕೆ ಅಷ್ಟು ಸೈಡ್ ಎಫೆಕ್ಟ್ ಆಗ್ತಿರಲಿಲ್ಲ. ಈಗಿನ ಮೆಡಿಷನ್ಸ್ ನಾವೇನು ಅಲೋಪತಿ ಅಂತೀವೋ, ಇಂಗ್ಲೀಷ್ ಮೆಡಿಷನ್ನು, ಆ ಮೆಡಿಷನ್ಸು ಗರ್ಭಿಣಿ ಸ್ತ್ರೀ ಕೊಟ್ಟಾಗ ಸೈಡ್ ಎಫೆಕ್ಟ್ ಆಗಿ ಮೈ ಮೇಲೆಲ್ಲ ಒಂಥರ ಕೆರೆದಂಗೆ ಆಗುತ್ತೆ. ಔಷಧಿ ತೊಗೊಂಡ್ಬಿಡ್ತಾರೆ, ಮಚ್ಚೆ ಬರ್ತದೆ, ಎಲ್ಲ ಕೆರೆದು ಹಿಂಗೆಲ್ಲ ಮಾಡ್ಕೊಂಬಿಟ್ಟಿರ್ತಾರೆ. ಮೈ ಮೇಲೆಲ್ಲ ಒಂಥರ ಬಂಗಾರ ಅಂತ ಕರೀತಾರೆ ಅದಕ್ಕೆ, ಎಲ್ಲ ಕೆರೆತ ಹಾವನ್ಪುರ ಥರ ಬಂದುಬಿಡುತ್ತೆ ಸೈಡ್ ಎಫೆಕ್ಟಿಂದ. ಹಾಗಾದರೆ ಈ ಲಕ್ಷಣಗಳು 5ನೇ ತಿಂಗಳಲ್ಲಿ ಕಾಣಿಸ್ಕೋಬಾರ್ದು ಗರ್ಭಿಣಿ ಸ್ತ್ರೀಗೆ. ಈ ಲಕ್ಷಣ ಇದ್ದಾಗ ನಾವೇನು ಮೆಡಿಸಿನ್ ತೊಗೊಂಡ್ರೆ ಹೊಟ್ಟೆರೋ ಮಗುಗೂ ಕೂಡ ಎಫೆಕ್ಟ್ ಆಗಬಾರ್ದು ಅನ್ನೋದಾಗಿದ್ದರೆ ಏನು ತಂತ್ರ, ಏನು ಮಂತ್ರ ಮಾಡಬೇಕು? ಇದಕ್ಕೆ ಮೂಲ ಕಾರಣ ಯಾಕೆ ಹಿಂಗಾಗುತ್ತೆ 5ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀಗೆ? ಯಾಕೆ 5ನೇ ತಿಂಗಳಿಗೆ ಈ ಥರ ಸಿಂಪ್ಟಮ್ಸ್ ಬರ್ತದೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ಈ ಹೆಂಗಸಾಗೇ ಹುಟ್ಟಿರ್ತಾಳೆ. ಯಾಕಂದರೆ ಈಗ ಹೆಂಗಸಾಗಿ ಆ ನೋವನ್ನು ಅನುಭವಿಸೋಕ್ಕೆ ಹೆಂಗಸ ಸ್ತ್ರೀ ಜನ್ಮ ಬಂದಿದೆ. ಪೂರ್ವ ಜನ್ಮದಲ್ಲಿ ಏನಾದರೂ ನಾವು ಶುಭ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಅಡೆತಡೆಗಳನ್ನು ಮಾಡಿದರೆ, ತೊಂದರೆ ಕೊಟ್ಟಿದ್ದರೆ, ನಾಮಕರಣ ಮಾಡುವಾಗ ತೊಂದರೆ ಕೊಡೋದು, ಬರ್ತ್ಡೇ ಮಾಡುವಾಗ ತೊಂದರೆ ಕೊಡೋದು, ಓ ಜನ್ಮದಲ್ಲಿ ಮದುವೆ ಆಗೋ ಸಮಯದಲ್ಲಿ ತೊಂದರೆ ಕೊಡೋದು, ಯಾವುದೋ ಒಂದು ಪೂಜೆ ಸಮಾರಂಭಗಳು ಮಾಡುವಾಗ ತುಂಬ ತೊಂದರೆ ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ರೆ, ಆ ಕರ್ಮ ಈ ಜನ್ಮದಲ್ಲಿ ಬಸ್ರಿಯಾಗಿ 5ನೇ ತಿಂಗಳ ಕಾಲಿಟ್ಟಾಗ ಇದನ್ನು ಕಾಡಿಸುತ್ತೆ. ಇದಕ್ಕೆ ಕಾಳಿಕಾದೇವಿ ರೆಕಾರ್ಡ್ ಮಾಡಿ ಇಟ್ಟಿರ್ತಾಳೆ, ಕಾಯ್ತಾ ಇರ್ತಾಳೆ. 5ನೇ ತಿಂಗಳು ಬರಲಿ, 5ನೇ ತಿಂಗಳು ಗರ್ಭಿಣಿ ಆಗಲಿ ಅಂತ ಕಾಯ್ದು ಕೊನೆಗೆ 5ನೇ ತಿಂಗಳು ಬಂದ ತಕ್ಷಣ ಎಲ್ಲ ಸಿಂಪ್ಟಮ್ಸು ಕೊಟ್ಬಿಡ್ತಾಳೆ. ಕರ್ಮ ಇನ್ನೂ ಜಾಸ್ತಿ ಇತ್ತು, ಜೋರಿತ್ತು ಹೋದ ಜನ್ಮದ ಅಂತಂದರೆ ತಾಯಿ ಮಗು ಎರಡೂ ಸತ್ತೋಗ್ಬಿಡುತ್ತೆ. ಈ ಕಾಳಿಕಾ ಬಲಿ ತೊಗೊಂಡ್ಬಿಡ್ತಾಳೆ. ಎಷ್ಟೋ ಆಗಿದೆ, ಇದು ಗೊತ್ತಾಗಿಲ್ಲ ಡಾಕ್ಟ್ರಿಗೆ ಯಾಕೆ ಆಯಿತು ಅಂತ. 3 ತಿಂಗಳು ಎಲ್ಲ ಚೆನ್ನಾಗಿರಲಿಲ್ಲ, 4ನೇ ತಿಂಗಳು ಸ್ಕ್ಯಾನ್ ಮಾಡಿ ಮಗು ಚೆನ್ನಾಗಿದೆ, ಅವಳು ಚೆನ್ನಾಗಿದೆ, 5ನೇ ತಿಂಗಳಿಗೆ ಯಾಕೆ ಸತ್ತೋದು ಡಾಕ್ಟ್ರಿಗೆ ಗೊತ್ತಿಲ್ಲ. ಏನು ತಿಂತಿದ್ರಿ, ಏನು ತೊಗೊಂಡ್ರಿ ಅಂತ ಅವ್ರನ್ನೇ ಕ್ವಶನ್ ಮಾಡ್ತಾರೆ. ಆದ್ದರಿಂದ ಈ ಒಂದು ದೋಷ ನಮ್ಮ ಜಾತಕದಲ್ಲಿ ಇದ್ದರೆ, ಇರಲಿಲ್ಲ ಅಂದರೆ 5ನೇ ತಿಂಗಳು ಯಾವ ತೊಂದರೆ ಕೊಡೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಹೆಂಗಸು ಹೆಣ್ಣಾಗಿ ಹುಟ್ಟಿದ ಮೇಲೆ ಸದಾ ಒಳ್ಳೇದು ಮಾಡ್ತಿರಲೇಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆಂದರೆ ಬೆಳೀತಾರೆ, ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಸುಖ ಸಿಗಬೇಕು ಅಂದರೆ ಹಿಂದಿನ ಶಾಪಗಳು ಇರಬಾರ್ದು. ಮದುವೆ ಆದ ಮಕ್ಕಳಾಗಬೇಕು, ಒಳ್ಳೆ ಮಕ್ಕಳಾಗಬೇಕು ಅಂದರೆ ಪೂರ್ವಜನ್ಮದ ಶಾಪ ಇರಬಾರ್ದು.
ಇವೆಲ್ಲ ಇಟ್ಕೊಂಡು ಮದುವೆ ಆಗ್ತಾರೆ, ಪ್ರೆಗ್ನೆಂಟ್ ಆಗ್ತಾರೆ, ಗರ್ಭಿಣಿ ಆಗ್ತಾರೆ, ಮಗು ಜನ್ಮ ಕೊಡ್ತಾರೆ, ಭಾಳಷ್ಟು ಕಷ್ಟಗಳಾಗ್ತದೆ. ಅದರಿಂದ ಶುಭ ಕಾರ್ಯಗಳನ್ನು ಮಾಡುವಾಗ ತೊಂದರೆ ನೀಡಿದ್ದರೆ, ಅಸಡ್ಡೆ ಮಾಡಿದರೆ, ತಿರಸ್ಕಾರ ಮಾಡಿದರೆ, ಅಪವಿತ್ರಗೊಳಿಸಿದರೆ ಈ 5ನೇ ತಿಂಗಳಲ್ಲಿ ನರಳುತ್ತಾರೆ. ಇದಕ್ಕೆ ತಂತ್ರ ಏನು ಅಂತೇಳಿ 5 ವೆರೈಟಿ ಅನ್ನಗಳನ್ನು ಮಾಡಬೇಕು. ಒಂದು ವೈಟ್ ರೈಸ್ ಬಿಳಿ ಅನ್ನ, ಇನ್ನೊಂದು ಚಿತ್ರಾನ್ನ, ಇನ್ನೊಂದು ಪುಳಿಯೋಗರೆ, ಒಂದು ಬಿಸಿಬೇಳೆ ಬಾತು, ಇನ್ನೊಂದು ವಾಂಗಿಬಾತು. ಪಂಚವರ್ಣದ ಅನ್ನಗಳು 5 ರೀತಿ ಅನ್ನಗಳನ್ನು ಮಾಡಬೇಕು. ಪಂಚವರ್ಣ. ಮಾಂಸ ತಿನ್ನೋ ಜನಗಳಾಗಿದ್ದರೆ ಹಸಿ ಮಾಂಸವನ್ನು ಇಡಬೇಕು. ನಾವು ಮಾಂಸ ತಿನ್ನಲ್ಲ ಅಂದರೆ 5 ರೀತಿ ಅನ್ನಗಳನ್ನು ಮಾಡಿ ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಇಟ್ಬಿಟ್ಟು, ಒಂದು ದೊಡ್ಡ ಅಡಿಕೆ ತಟ್ಟೆ ಅಥವಾ ಬಾಳೆ ಎಲೆ ಮೇಲಿಟ್ಟು ಅದಕ್ಕೆ ಗಂಧ ಅಕ್ಷತೆ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಅದನ್ನು ನೀವೇನು ಮಾಡಬೇಕು, ತಗೊಂಡು ದೇವಸ್ಥಾನದ 3 ರಸ್ತೆ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು 3 ರಸ್ತೆ ಸೇರುತ್ತೆ. ದೇವಾಲಯದ ಹತ್ತಿರ 3 ರಸ್ತೆ ಇರೋ ಜಾಗದಲ್ಲಿ ಅದು ಇಟ್ಬಿಟ್ಟು ತಿರುಗಿ ನೋಡಬಾರ್ದು, ವಾಪಸ್ ಬಂದುಬಿಡಬೇಕು. ಯಾರು ಮಾಡ್ಬೋದು? ಗರ್ಭಿಣಿ ಸ್ತ್ರೀ ಆಗಿರೋಳು ಮಾಡ್ಬೋದು. ಇಲ್ಲ ಗರ್ಭಿಣಿ ಸ್ತ್ರೀ ಮನೇಲಿ ಯಾರು ಬೇರೆಯವರು ಇದ್ದರೆ ಗರ್ಭಿಣಿ ಸ್ತ್ರೀಲಿ ಇದಕ್ಕೆ ಪೂಜೆ ಮಾಡಿಸ್ಬಿಟ್ಟು ಬೇರೆಯವ್ರು ತೊಗೊಂಡೋಗಿ ದೇವಸ್ಥಾನ ಹತ್ರ 3 ರಸ್ತೆ ಇದೆಯಲ್ಲ ಅಲ್ಲಿ ಇಟ್ಬಿಟ್ಟು ಬರಬೇಕು. ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು. ಆಗ ಏನಾಗುತ್ತೆ, ಅದು ಮಾಡಿಟ್ಟಿದ ತಕ್ಷಣ ಊತ ಕಮ್ಮಿ ಆಗುತ್ತೆ, ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ, ಮುಖ ಊದ್ಕೊಂಡಿರುತ್ತೆ, ಕಣ್ಣೆಲ್ಲ ಊದ್ಕೊಂಡಿರುತ್ತೆ. ಈ ಹುಡುಗಿ ಯಾಕಪ್ಪ ಹಿಂಗಿದ್ದಾಳೆ, ನೋಡೋಕೆ ಎಷ್ಟು ಚೆನ್ನಾಗಿ, ಇವಾಗ 5 ತಿಂಗಳಾದಾಗ ಹಿಂಗಾಗ್ಬಿಟ್ಟಿದ್ದಾಳ ಅಂತ ಆ ಲೆವೆಲ್ಗೆ ಮುಖ ವಿಕಾರ ಊತ ಇರ್ತದೆ. ವಾತ, ಗುದದ್ವಾರ ಮತ್ತು ಜೆಂಟಲ್ ಪಾರ್ಟು, ಕಿವಿ, ಕಣ್ಣು, ಮೂಗು, ಬಾಯಿ, ಹೊಕ್ಕಳು ಎಲ್ಲ ನವರಂಧ್ರಗಳೆಲ್ಲ ಊತ ಕಮ್ಮಿ ಆಗ್ತಾ ಬರ್ತದೆ. ಕಾಲು ಉರಿ ಕಮ್ಮಿ ಆಯಿತು, ಮೈ ಮೇಲೆ ಅಲ್ಲೆಲ್ಲ ಒಂಥರ ಮಚ್ಚೆ ಕೆರ್ಕೊಂಡು ಇದಾಗ್ಬಿಟ್ಟಿರ್ತದೆ. ಅದು ಫಸ್ಟ್ ಹೋಗ್ಬೇಕದು, ಅದೆಲ್ಲ ಕಮ್ಮಿ ಆಗಿಬಿಡ್ತದೆ. 5ನೇ ತಿಂಗಳಿಗೆ ಪರಿಹಾರ ಮಾಡಿದ ತಕ್ಷಣ ಮಗು ಸೇಫ್ ಆಯಿತು, ನೀವು ಸೇಫ್ ಆಗ್ತೀರಾ. ಅದರಿಂದ 5ನೇ ಮಾಸಿಕ ಪಂಚಮ ಅಂದರೆ 5ನೇ ಮಾಸಿಕದಲ್ಲಿ ಕಾಳಿಕಾದೇವಿಗೆ ಪಂಚ ಅನ್ನಗಳನ್ನು ನೈವೇದ್ಯ ಮಾಡಬೇಕು. ಹಸಿ ಮಾಂಸವನ್ನು ಇಡ್ಬೋದು, ವೆಜಿಟೇರಿಯನ್ಸ್ ಆದರೆ ಮಾಡೋದು ಬೇಡ. ನಾನ್ ವೆಜಿಟೇರಿಯನ್ಸ್ ಮಾಂಸ ತಿನ್ನೋ ಜನ ಆದರೆ ಅದ್ರ ಜೊತೆ ಒಂದು ತುಂಡು ಹಸಿ ಮಾಂಸ ಇಡಬೇಕು, ಒಂದು ತುಂಡು ಕಾಳಿಕಾದೇವಿಗೆ ಇಟ್ಟು ಪೂಜೆ ಮಾಡಿ ಅದನ್ನು ಎಲ್ಲಿಗೆ ಹಿಡಿದು ಅಲ್ಲಿ ತಲುಪಿಸ್ಬೇಕು. ಇದು 5ನೇ ತಿಂಗಳಿಗೆ ಗರ್ಭಿಣಿ ಬಾಲಗರಕ್ಕೆ ಶಾಂತಿ ಪ್ರಯೋಗ. ತಂತ್ರ ಇದು. ಮಂತ್ರ ಏನು? ಓಂ ನಮೋ ಕಾಳಿಕಾ ದೇವತೆ, ತಾಯಿ ಕಾಳಿಕಾದೇವಿ ನಿನಗೆ ನಮಸ್ತೆ. ಏಹಿ ಈ ರೀತಿ ಬಾಲಗ್ರಹಾಣಿ, ಬಾಲ ಹೊಟ್ಟೆನೋ ಮಗು, ಅದಕ್ಕೆ ಸಂಬಂಧಪಟ್ಟದ ಗ್ರಹ ಬಲಿಕನ್ಯೆ ಸ್ವಾಹ. ಆ ಒಂದು ದೋಷಕ್ಕೆ ಬಲಿಕನ್ಯೆ ಅನ್ನೋ ಒಂದು ತಂತ್ರವನ್ನು ಮಾಡಿ ಇಟ್ಟಿದ್ದೀನಿ, ಅದು ಸ್ವೀಕರಿಸು. ಸ್ವಾಹ ಅಂದರೆ ಅರ್ಪಣೆ ಮಾಡಿಸ್ಕೊಳ್ಳೋದು ಅಂತೇಳಿ. ಓಂ ನಮೋ ಕಾಳಿಕಾ ದೇವತೆ ಏಹಿ ಬಾಲಗ್ರಹಾಣಿ, ಹೊಟ್ಟೆ ಇಟ್ಕೊಂಡು ಮಂತ್ರ ಹೇಳಿ. ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಕಾಳಿಕಾ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಕಾಳಿಕಾ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಕಾಳಿಕಾ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂಥೇಳಿ 5 ತಿಂಗಳು ದಿನ 10 ನಿಮಿಷ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರೆ ಆ ಮಗುಗೂ ಬಾಲಾರಿಷ್ಟ ಬರೋದಿಲ್ಲ. ಹುಟ್ಟಿದ ಮೇಲೆ ನಿಮಗೂ ಗರ್ಭಿಣಿ ಬಾಲಗ್ರಹ ದೋಷ ಕೂಡ ನಿವಾರಣೆ ಆಗುತ್ತೆ. ಇದು ಶುಕ ಮುನಿಗಳು ರಿಸರ್ಚ್ ಮಾಡಿ ಕೊಟ್ಟಿರುವಂಥ ವಿಶೇಷವಾದಂಥ ಜ್ಞಾನ. ಇದು ಗ್ಯಾನಿಕಾಲಜಿ ಡಿಪಾರ್ಟ್ಮೆಂಟದು. ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಶುಕಮುನಿಗಳು ಇದು ಬರೆದಿಟ್ಟಿದ್ದಾರೆ. ಎಂಥ ವಿಶೇಷವಾದ ಡಾಕ್ಟರ್ ನೋಡಿ ಶುಕಮುನಿಗಳು. ನಾವು ಸುಶ್ರುತ ಮತ್ತು ಚರಕ ಋಷಿಗಳೇ ಡಾಕ್ಟರ್ ಅಂತಿದ್ವಿ. ಅವತ್ತಿನ ಋಷಿಮುನಿಗಳು ಕೂಡ ಇದು ರಿಸರ್ಚ್ ಮಾಡಿ ಒಬ್ಬ ಡಾಕ್ಟರ್ ಕೈಲಿ ಆಗದಿರೋ ಕೆಲಸನ ಈ ಮಂತ್ರತಂತ್ರದಿಂದ ಕ್ಯೂರ್ ಮಾಡ್ತಾಯಿದ್ರು ಅನಿಸುತ್ತೆ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಿರಬೇಕು. ಮಂತ್ರಗಳನ್ನ ನಾವು ಜಪ ಮಾಡಿ ಮಾಡಿ ಸಿದ್ಧಿ ಮಾಡಿ ಒಬ್ಬ ಮಾಂತ್ರಿಕ ಮನೇಲಿದ್ದರೆ ಎಂಥ ದೋಷಗಳೆಲ್ಲ ತೆಗಿಬೋದು. ಈ ತಂತ್ರಗಳನ್ನು 5 ಅನ್ನಗಳನ್ನು ಮಾಡೋದು, ಹಸಿ ಮಾಂಸ ಇಟ್ಟು ಪೂಜೆ ಮಾಡಿ ಇಟ್ಟು ಬರೋದು, ಇದೆಲ್ಲ ತಂತ್ರವಿದ್ಯೆ. ಈ ತಂತ್ರವನ್ನು ಈ ಥರದ್ದೆಲ್ಲ ಕೆಲವು ತಂತ್ರಗಳ ಕಲಿತುಕೊಂಡು ಒಬ್ಬ ತಾಂತ್ರಿಕ ಮನೇಲಿರಬೇಕು, ಟೆಕ್ನಾಲಜಿಸ್ಟ್ ಅಂತಾರೆ. ಯಂತ್ರಗಳನ್ನು ಬರೆದು ಡಿವೈಸಸ್ನ ಯಂತ್ರಗಳನ್ನು, ಫ್ಯಾನ್ ಒಂದು ಯಂತ್ರ, ಟಿ ವಿ ಒಂದು ಯಂತ್ರ, ಮೊಬೈಲ್ ಒಂದು ಯಂತ್ರ, ಹಾಗೆ ನಮ್ಮನ್ನು ರಕ್ಷಣೆ ಮಾಡುವಂಥ ಕೆಲವು ಯಂತ್ರಗಳಿದೆ. ಆ ಯಂತ್ರಗಳನ್ನು ಬರೆದು ಇಟ್ಟು
ಪೂಜೆ ಮಾಡೋದ್ರಿಂದ ಒಬ್ಬ ಯಾಂತ್ರಿಕನಿರಬೇಕು. ಒಬ್ಬ ಮಾಂತ್ರಿಕ, ಒಬ್ಬ ತಾಂತ್ರಿಕ, ಒಬ್ಬ ಯಾಂತ್ರಿಕ ಮತ್ತು ಒಬ್ಬ ಮನೆಗೊಬ್ಬ ಅಗ್ನಿಹೋತ್ರಿ, ಮನೆಗೊಬ್ಬ ವೈದ್ಯ ಇದ್ದಾನೆ ಅಂತಂದರೆ ಆ ಮನೆಯೇ ವೈಕುಂಠ, ಕೈಲಾಸ, ಬ್ರಹ್ಮಲೋಕ ಆಗಿಬಿಡ್ತದೆ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ವಿಜ್ಞಾನ ಇತ್ತೀಚೆಗೆ ಬಂದಿರೋದು, ಸೈನ್ಸ್ ಅಲ್ಲ. ಈ ಸೈನ್ಸ್ ಬರೋಕ್ಕೆ ಮುಂಚೆ ಇದ್ದಿದ್ದೇ ಆಯುರ್ವೇದ, ಇದ್ದಿದ್ದೇ ಮಂತ್ರತಂತ್ರಗಳು. ಆಗಿನ ಕಾಲದಲ್ಲಿ ಮಂತ್ರ ತಂತ್ರ ಯಂತ್ರ ವಿದ್ಯೆಗಳೇ ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಈಗಿನ ಥರ ದೊಡ್ಡ ಹೈಟೆಕ್ ಹಾಸ್ಪಿಟ್ಲ್ಗಳಿರಲಿಲ್ಲ, ಈಗಿನ ಥರ ದೊಡ್ಡ ದೊಡ್ಡ ಮಿಷಿನ್ಸ್ ಇರಲಿಲ್ಲ. ಆದರೆ ಜನ 100 ವರ್ಷ ಬದುಕ್ತಾಯಿದ್ರು. ಒಬ್ಬೊಬ್ಬರ ಆಯುಸ್ಸು 150-200 ವರ್ಷ ಅಂತ ಹೇಳ್ತಿದ್ರು. ಬರ್ದಿದ್ದ ಬುಕ್ಗಳಲ್ಲಿದೆ ಅವ್ರ ಆಯುಸ್ಗಳೆಲ್ಲ. ಅವರ 150ನೇ ವರ್ಷ ಹುಟ್ಟುಹಬ್ಬದ ಕೆಲವು ಮಂತ್ರಗಳು ಬರೆದಿದ್ದಾರೆ, 200 ವರ್ಷ ಹುಟ್ಟುಹಬ್ಬದ ಕೆಲವು ವಚನಗಳನ್ನು ಬರೆದಿದ್ದಾರೆ. ಇದೆಲ್ಲ ನೋಡಿದಾಗ ಏನು ಆಹಾರ ತಗೋತಿದ್ರು, ಅವ್ರ ನಿತ್ಯ ಜೀವನ ಶೈಲಿ ಹೇಗಿತ್ತು, ಅವರ ಆವ ಭಾವ ಸಂಸ್ಕಾರ ಹೇಗಿತ್ತು, ಅವರ ಆಲೋಚನೆಗಳಿತ್ತು, ಆವತ್ತಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗಿತ್ತು ಅಂತ ನಮಗೆ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದ್ದು ECG, ಎಕ್ಸ್ರೇ, CT ಸ್ಕ್ಯಾನ್ ಮಿಷಿನು ಏನೆಲ್ಲ ಬಂದಿದೆ ಇವತ್ತು. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಆದರೆ ಮನುಷ್ಯನಿಗೆ ಆಯುಷ್ ಇಲ್ಲ, ಸರಿಯಾಗಿ ಆರೋಗ್ಯ ಇಲ್ಲ. ಆಯುಷ್ ಇದ್ದರೂ ಕೂಡ ಬರೀ ರೋಗ ನರಳೆ ಸತ್ತೋಗಬೇಕು. ಆ ಲೆವೆಲಿಗೆ ನಾವು ಈ ಕಲಿಯುಗದ ಮೊದಲನೇ ಪಾದದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ದರಿಂದ ಶುಕಮುನಿಗಳಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಶುಕಮುನಿಗಳು ಇತ್ತೀಚೆಗೂ ಇದ್ದರು. ಶ್ರೀನಿವಾಸನಿಗೆ ಪದ್ಮಾವತಿಗೆ ಮದುವೆ ಮಾಡಿಸ್ತಂಥವ್ರು ಅವರು ಶುಕಮುನಿಗಳು. ಅವರ ಸಾಹಿತ್ಯದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಆ ತಿರುಮಲೆ ಬೆಟ್ಟದಲ್ಲಿ ಇರೋ ಶ್ರೀನಿವಾಸನ ಕೆಳಗಡೆ ತಿರುಪತಿಯಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿ ಇವರೆಲ್ಲ ಸೇರಿ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವ ಮಾಡಿಸುತ್ತೆ. ಆ ಸಮಯದಲ್ಲಿ ಶುಕಮುನಿಗಳು ಇದ್ದರು. ಅವ್ರು ಬರೆದಂಥ ನಾಲೆಡ್ಜು ಇವತ್ತು ಜಗತ್ತಿಗೆ ಒಂದು ಗ್ರೇಟ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ಒಂದು ವಿದ್ಯೆಯನ್ನು ಅವರು ಗರ್ಭಿಣಿ ಸ್ತ್ರೀಯರಿಗಾಗೆ ವಿಶೇಷವಾಗಿ ಬರೆದಿಟ್ಟಿದ್ದಾರೆ. ಆದ್ದರಿಂದ ಈ ಮಂತ್ರ, ಈ ತಂತ್ರ ಮಾಡಿದ್ದೇ ಆದರೆ ನಿಜಕ್ಕೂ 5ನೇ ತಿಂಗಳು ಸುಲಭವಾಗಿ ದಾಟಿ 6ನೇ ತಿಂಗಳಿಗೆ ನಾವು ಪಾದಾರ್ಪಣೆ ಮಾಡ್ಬೋದು. ಈ ಮಂತ್ರತಂತ್ರ ಪಂಚಾನ್ನಗಳು ಇಟ್ಟು ಹಸಿಮಾಂಸ ಇಡೋರು ಇಡ್ಬೋದು. ಗಂಧ, ಅಕ್ಷತೆ, ಧೂಪ, ದೀಪ, ತಾಂಬೂಲ, ದಕ್ಷಿಣೆ ಎಲ್ಲ ಇಟ್ಟು ಪೂಜೆ ಬಂದಾದಮೇಲೆ 3 ರಸ್ತೆ ಸೇರೋ ದೇವಸ್ಥಾನ ಮುಂದೆ ಇಟ್ಬಿಟ್ಟು, ದೇವಸ್ಥಾನ ಮುಂದೆ 3 ರಸ್ತೆ ಇರಬೇಕು. ಇದು ದೇವಸ್ಥಾನ ಅಂದರೆ ಇಲ್ಲೊಂದು ರಸ್ತೆ, ಇಲ್ಲೊಂದು ಒಟ್ಟಲ್ಲಿ 3 ರಸ್ತೆ ಸೇರೋ ಜಾಗದಲ್ಲಿ ಇಟ್ಬಿಟ್ಟು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಅವತ್ತಿನಿಂದ ಆ ತಂತ್ರ ಮಾಡಿದ್ಮೇಲಿಂದ ಗರ್ಭಿಣಿ ಸ್ತ್ರೀ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕಂತೆ. ನೋಡಿ, ದಕ್ಷಿಣಕ್ಕೆ ತಲೆ, ನಿಮ್ಮ ಮನೆ ಬೆಡ್ರೂಮ್ನಲ್ಲಿ ದಕ್ಷಿಣಕ್ಕೆ ತಲೆ, ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕು ಅಂಥೇಳಿ ದಿಕ್ಕಿನಿಂದ ಬರೋ ಕಾಳಿಕಾ ವೈಬ್ರೇಷನನ್ನು ಶುಕಮುನಿಗಳು ಈ ರೀತಿ ಕೂಡ ಡಿಸ್ಕನೆಕ್ಟ್ ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು ಅಂಥೇಳಿ ಶುಕಮುನಿಗಳು ಹೇಳಿದ್ದಾರೆ. ಆದ್ದರಿಂದ ಶಯನಾರ್ಥ ಅಂದರೆ ಮಲಗುವಾಗ ವಾಮ-ದಕ್ಷಿಣ ಅಂದರೆ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಿ ಅಂತ ಹೇಳಿದೆ. ಇದು ಗರ್ಭಿಣಿ ಸ್ತ್ರೀ ಮಾಡಬೇಕಾದಂಥ ಮುಖ್ಯವಾದಂಥ, ಇದು ಮಾಡೋದ್ರಿಂದ ನಿಮಗೆ ಎಷ್ಟೋ ರೋಗಗಳು ಕ್ಯೂರ್ ಆಗುತ್ತೆ, ಮಗು ಕೂಡ ಸೇಫ್ ಆಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22ನೇ ತಾರೀಕು ಮತ್ತು 23ನೇ ತಾರೀಕು ಶನಿವಾರ ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅಂತ ಒಂದು ವಿಶೇಷವಾದಂಥ ಒಂದು ಕ್ರಿಯಾ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ನರಸಿಂಹ ಕ್ರಿಯೆ ಇದು ಭಾಳ ವಿಶೇಷವಾದದ್ದು. ನನ್ನ ಪ್ರಕಾರ ಜಗತ್ತಿನಲ್ಲಿ ಇದು ಯಾರಿಗೂ ಗೊತ್ತೇ ಇಲ್ಲ ಈ ಕ್ರಿಯೆ. ಅಂಥ ಒಂದು ವಿಶೇಷವಾದ ಕ್ರಿಯೆ ನಾನು ಕಲಿಸ್ತಾ ಇದ್ದೀನಿ. ಇದು ಮೊಟ್ಟ ಮೊದಲು ನಾನು ಕಲಿಸ್ತಾ ಇರೋಂಥದ್ದು ಇದು ನರಸಿಂಹ ಕ್ರಿಯೆ. ಇದೇನಪ್ಪ ಅಂತಂದರೆ, ಪ್ರತಿನಿತ್ಯ ಬೆಳಗ್ಗೆ ಕುರ್ಚಿ ಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ಮಾಡಿದ್ರೆ ಸಾಕು. ಬ್ರೈನ್ ಟ್ಯೂಮರ್, ಬ್ರೈನಲ್ಲಿ ಕ್ಷಯ ಇದ್ದರೆ, ಬ್ರೈನಲ್ಲಿ ರಕ್ತ ಎಪ್ಪುಕಟ್ಟಿದ್ರೆ, ಬ್ರೈನ್ ರಕ್ತ ಹರಿತಿಲ್ಲ ಅಂದರೆ, ಬ್ರೈನಿಗೆ ಸಂಬಂಧಪಟ್ಟಂತೆ ಎಲ್ಲ ಥರ ದೋಷಗಳು, ನೆನಪಿನ ಶಕ್ತಿ ಕಮ್ಮಿ ಆಗೋದು ಅಂದರೆ ಡೆಮೆನ್ಷಿಯಾ ಅಂತಾರೆ, ಪಾರ್ಕಿನ್ಸನ್ ರೋಗ, ಕೈ ಹಿಂಗೆ ಎಲ್ಲಾಡೋದು, ಅಂತ ನಾಲ್ಗೆ ಎಲ್ಲಾಡಿಸೋದು, ಕತ್ತಲಾಡಿದು ಪಾರ್ಕಿನ್ಸನ್ ಅಂತ. ಆಮೇಲೆ ಪ್ಯಾರಾಲಿಸಿಸ್, ಲಕ್ವಾ, ಇದೆಲ್ಲ ಬ್ರೈನಿಗೆ ಸಂಬಂಧಪಟ್ಟಂಥ ಎಂಥ ಹುಚ್ಚು ಭ್ರಮೆ ಏನೇ ಇದ್ದರೂ ಕೂಡ ನೆನಪಿನ ಶಕ್ತಿ ಕಮ್ಮಿ, ಓದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಲಾಸ್, ಇದಕ್ಕೆಲ್ಲ ಕ್ಯೂರ್ ಮಾಡೋವಂಥ ವಿದ್ಯೆ. ಆಮೇಲೆ ಕಣ್ಣು, ಎಂಥ ದೋಷ ಇದು, ಕಣ್ಣು ದೋಷ, ಕಿವಿಲಿರೋ ದೋಷ, ಮೂಗಲಿರೋ ದೋಷ, ತುಟಿ, ಆಮೇಲೆ ನಾಲಿಗೆಲಿರೋವಂಥ ದೋಷ, ತೊದಲು, ಅಲ್ಲಿಂದ ಗಂಟ್ಲು, ಹಲ್ಲಲ್ಲಿ ಎಂಥ ದೋಷ ಇರಲಿ, ENT ರಿಲೇಟೆಡ್ಡು, ಡೆಂಟಲ್ ರಿಲೇಟೆಡ್ಡು, ಐಗೆ ಕಣ್ಣಿಗೆ ಸಂಬಂಧಪಟ್ಟಂಥ ದೋಷ, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಅನ್ನನಾಳ, ಇಸೋಫಗಸ್ಗೆ ಸಂಬಂಧಪಟ್ಟಂಥದ್ದು, ಮತ್ತು ಈ ಗಳಕಂಠ ರೋಗಗಳಂತ ಹೇಳ್ತಾರೆ ಅದು, ಶ್ವಾಸಕೋಶ, ಅಸ್ತಮ,
ಡಸ್ಟ್ ಅಲರ್ಜಿ, ಲಂಗ್ ಕ್ಯಾನ್ಸರು, ಹಾರ್ಟಲ್ಲಿ ಏನೇನು ಸಮಸ್ಯೆ ಇದೆಯೋ ಎಲ್ಲ ಥರ ಹೃದಯಘಾತ, ಹಾರ್ಟ್ ಅಟ್ಯಾಕ್ ಆಗೋದು ಇದನ್ನೆಲ್ಲ ಕ್ಲೀನ್ ಮಾಡುತ್ತೆ ನರಸಿಂಹಕ್ರಿಯೆ. ಹೊಟ್ಟೆಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅಲ್ಸರ್ ಇದ್ದರೆ, ಜಾಂಡಿಸ್ ಇದ್ದರೆ, ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಅದರಲ್ಲೂ ಡಯಾಬಿಟೀಸು ಬಿ ಪಿ ಇದ್ದರೆ ಬೇಗ ಕ್ಯೂರ್ ಆಗುತ್ತೆ. ಡಯಾಬಿಟೀಸು, ಬಿ ಪಿ, ಗ್ಯಾಸ್ಟ್ರೈಟಿಕ್ಸು, ಮಲಬದ್ಧತೆ, ಸರಿಯಾಗಿ ಟಾಯ್ಲೆಟ್ಗೆ ಹೋಗೋದಿಲ್ಲ, ನಿದ್ದೆ ಬರೋದಿಲ್ಲ, ತೊಡೆ ನೋವು, ಮಂಡಿ ನೋವು, ಪಾದ ನೋವು, ಕಾಲು ನೋವು, ಈ ಥರ ಎಲ್ಲ ಪಾದದಿಂದ ತಲೆವರೆಗೂ, ತಲೆದ ಪಾದವರು ಎಲ್ಲ ಥರ ರೋಗಗಳನ್ನು, ಅದರಲ್ಲೂ ಲಕ್ವ, ಕ್ಯಾನ್ಸರು, ಪಿಟ್ಸ್ ರೋಗ, ಎಪಿಲೆಪ್ಸಿ ಇದನ್ನೆಲ್ಲ ಕ್ಯೂರ್ ಮಾಡುತ್ತೆ. ದಿನ ಕುರ್ಚಿ ಕೂತ್ಕೊಂಡು 10 ನಿಮಿಷ ಮಾಡಿಬಿಟ್ರೆ ಆ ಒಂದು ನರಸಿಂಹನ ಅವತಾರ ಕ್ರಿಯೆ, ಆ ಒಂದು ನರಸಿಂಹ ಕ್ರಿಯೆಯನ್ನು ನಾನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಪ್ರಪ್ರಥಮವಾಗಿ. ಈ ವಿದ್ಯೆಯನ್ನು ಒಂದು ದಿನದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕೆ 22ನೇ ತಾರೀಕು ಮತ್ತು 23 ಒಂದು ದಿನದ ವರ್ಕ್ಶಾಪ್ ಇದು ಮೈಸೂರು ನಡೀತಾ ಇದೆ. ಈ ವಿದ್ಯೆಯಲ್ಲಿ ನಾವು 12 ನರಸಿಂಹರು, ತಿಂಗಳಿಗೊಂದು ನರಸಿಂಹ ನಮ್ಮನ್ನು ಕಾಪಾಡ್ತದ್ದು. ವರ್ಷಕ್ಕೆ 12 ತಿಂಗಳು 12 ಅವತಾರಗಳು ನಮ್ಮನ್ನು ಕಾಪಾಡಿ ರೋಗಬಾಧೆ, ಭೂತ ಪ್ರೇತ ಮಾಟ ಮಂತ್ರ ತಂತ್ರ ಬಾಧೆಗಳನ್ನು ಬಿಡುಗಡೆ ಮಾಡುವಂಥ ಶಕ್ತಿ ಈ 12 ಮಂತ್ರದಲ್ಲಿದೆಯಂತೆ. ಈ 12 ಮಂತ್ರಗಳ ಉಪದೇಶ, 12 ರೀತಿ ನಮಸ್ಕಾರಗಳು ಈ ಕ್ರಿಯೆಯಲ್ಲಿ ಬರ್ತದೆ. ಭಾಳ ವಿಶೇಷವಾದಂಥದ್ದು. ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಇದನ್ನು ಕಲಿತು ನಾವು ಎಲ್ಲರಿಂದ ಮುಕ್ತರಾಗಬೇಕು ಅಂದರೆ, ಈಗ 50 ವರ್ಷ ಆಗಿದ್ದರೆ ಒಂದು 30 ವರ್ಷದ ಥರ ಕಾಣ್ತಾರೆ, 25 ವರ್ಷ ಒಂದು 15 ವರ್ಷ ಹುಡುಗ ಥರ ಕಾಣ್ತಾರೆ. ಆ ಥರ ಕಾಯಕಲ್ಪ ಕ್ರಿಯೆ ಆಗುತ್ತೆ ಇದು. ಆ ಒಂದು ವಿಶೇಷತೆ ಈ ವಿದ್ಯೆಯಲ್ಲಿದೆ. ಇದನ್ನು ನಾನು 22 ಮತ್ತು 23ನೇ ತಾರೀಕು ಕ್ಲಾಸ್ ಮಾಡ್ತೇವೆ. ಒಂದು ದಿನದ ಕ್ಲಾಸ್, ಯಾವುದಾದ್ರು ಒಂದಿನ ಬರ್ಬೋದು. ಇದು ಹೆಂಗೆ ಎನ್ರೋಲ್ ಮಾಡಬೇಕು ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಲ್ಲಿ ವೆಬ್ಸೈಟ್ ಲಿಂಕ್ ಇದೆ ನೋಡಿ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ಫಾರ್ಮ್ಯಾಲಿಟೀಸ್ ಇದೆ, ಏನೇನು ಫಿಲ್ ಮಾಡಬೇಕು ಅಂತೇಳಿ ಫಿಲ್ ಮಾಡಿಬಿಟ್ಟು ನೀವು ಭರ್ತಿ ಮಾಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಆಫೀಸಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ, ಎಲ್ಲಿ ಬರಬೇಕು, ಏನು ತರಬೇಕು, ಏನು ತರಬಾರ್ದು ಅಂತ. ಇದು ಭಾಳ ವಿಶೇಷವಾದಂಥ ವಿದ್ಯೆ. ಇದನ್ನು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದು ಭಾರದ್ವಾಜ ಋಷಿಗಳಿಂದ ಬಂದಂಥ ವಿದ್ಯೆ. ಈ ವಿದ್ಯೆಯನ್ನು ಕಲಿಬೇಕಿದ್ದರೂ ಆಫೀಸಿಗೆ ಮತ್ತು ಆ ವೆಬ್ಸೈಟ್ನ ಮೂಲಕ ನೀವು ಭೇಟಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದು ಭಾಳ ವಿಶೇಷವಾದಂಥ ವಿದ್ಯೆ ಅಂತ ಮತ್ತೊಮ್ಮೆ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಮರಿದೇನೆ. ಅದು ಮಾಡಿದ್ರೆ ನೀವು ನಂಗೆ ಕೊಡೋ ಗೌರವ ಮತ್ತು ನೀವು ನೋಡಿದ್ದಕ್ಕೂ ಸಾರ್ಥಕ ಅಂಥೇಳಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ಅಲ್ಲೂ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ಈ ಲಿಂಕ್ ಉಪಯೋಗಿಸ್ಕೊಂಡು ನೀವು ನರಸಿಂಹಕ್ರಿಯೆಯನ್ನು ರಿಜಿಸ್ಟರ್ ಮಾಡ್ಕೋಬೋದು. lakshmisrinivas.in ಅಂತ ಈಗ ತೋರಿಸ್ತಾ ಇದ್ದೀವಲ್ಲ, ಇದ್ರ ಮುಖೇನ ನೀವು ನರಸಿಂಹಕ್ರಿಯೆಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆಲ್ಲ ಸಂಚಿಕೆಯಲ್ಲಿ 6ನೇ ತಿಂಗಳಿಗೆ ಕಾಲಿಟ್ಟಾಗ ಏನೆಲ್ಲ ಮಂತ್ರತಂತ್ರ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.